ಆ ದುಷ್ಟರಾದ ರಕ್ಕಸನ್ನ ಸಂಹಾರ ಮಾಡುವುದಕ್ಕೆ ಅವತಾರ ಹೊತ್ತೀನಿ. ನೀವು ಯಾರು ಚಿಂತೆ ಮಾಡಿರಿ, ಹೊರಡಿ. ಸ್ವಾಮಿ ಯಾವ ಅವತಾರವನ್ನು ಮಾಡ್ತೀಯ? ದಶರಥನ ಗರ್ಭದಲ್ಲಿ ಶಿಶುವಾಗ ಅವತರಿಸಿ ವಸುದೇವಾರವನಿಡುಗುವೆನೆಂದ. ದಶರಥನ ಗರ್ಭದಲ್ಲಿ ಶಿಶುವಾಗಿ ಅವತಾರ ಮಾಡಿ ಈ ವಸುದೇವಾರವನ್ನು ನಾನು ಭೂಭಾರವನ್ನು ಕಡಿಮೆ ಮಾಡಿ ನೀವ್ಯಾರು ದುಃಖ ಪಡಬೇಕಾಗಿಲ್ಲ. ನಿಮ್ಮ ಸ್ಥಳಕ್ಕೆ ನೀವೆಲ್ಲರೂ ಹೋಗಿ ಸೇರಿ ತಥಾ ಎಲ್ಲರೂ ಆನಂದದಿಂದ ಇಲ್ಲಿ ಬರುತ್ತಾ ಇದ್ದಾರೆ. ನಾರದರು ಕೇಳಿದ್ರು, ದೇವತೆಗಳೇ ಇಷ್ಟೊಂದು ಸಂತೋಷವಾಗಿ ಬರ್ತಾ ಇದ್ದೀರಲ್ಲ, ಭಗವಂತ ಏನಂತ ವರ ಕೊಟ್ಟ? ದಶರಥನ ಗರ್ಭದಲ್ಲಿ ಶಿಶುವಾಗ ಅವತರಿಸಿ ವಸುದೇವಾರವನಿಡುಗುವೆನೆಂದ. ದಶರಥನಿಗೆ ಲಗ್ನ ಆಗಿಲ್ಲ, ಆದರೆ ಮುದಿ ವಯಸ್ಸು, ಬಾಲ್ಯ, ಯೌವನ, ಕೌಮಾರ್ಯ, ವಾರ್ಧಕ್ಯ ಎಲ್ಲವನ್ನು ದಾಟಿ ಮುಕ್ತಾವತ್ತಿಲ್ಲ. ಅವನಿಗೆ ಲಗ್ನ ಆಗಿಲ್ಲ, ಇನ್ನು ಅವನ ಹೊಟ್ಟೆಯಲ್ಲಿ ಇವನು ಹುಟ್ಟಿ ಆ ಮಗು ಬೆಳೆದು ದೊಡ್ಡವನಾಗಿ ರಾವಣನನ್ನು ಸಂಹಾರ ಮಾಡಲಿಕ್ಕೆ ರಾವಣ ನಮ್ಮನ್ನೆಲ್ಲ ಸಂಪೂರ್ಣವಾಗಿ ಸಂಹಾರ ಮಾಡಬೇಕು. ನಾರದರೆ ಕಾಪಾಡಿ. ಅಪ್ಪ, ನಾವೀಗ ಮಾಡಬೇಕಾದ ಕಾರ್ಯ ಮೊದಲು ದಶರಥನಿಗೆ ಲಗ್ನವಾಗಬೇಕು, ಅನಂತರ ಮುಂದಿನ ಆಲೋಚನೆ. ಸ್ವಾಮಿ, ಆ ಕಾರ್ಯ ನಿಮ್ಮಿಂದ ಆಗಬೇಕು ವಿನಃ ನೀವು ತ್ರಿಲೋಕ ಸಂಚಾರಿಗಳು, ಎಲ್ಲವರು ಬಲ್ಲವರು, ಬ್ರಹ್ಮಜ್ಞಾನಿಗಳು. ಅದಕ್ಕಾಗಿಯೇ ಭಗವಂತ ನಿಮ್ಮನ್ನ ಈ ಭೂಲೋಕಕ್ಕೆ 7-14 ಲೋಕದಲ್ಲಿ ಸುತ್ತಾಡುವಂತೆ ಕಳಿಸ್ತಿದ್ದಾರೆ. ಇದಕ್ಕೆ ನೀವೇ ಸರಿ. ಹಾಗಾಗಿ ಯಾರು ಚಿಂತೆ ಮಾಡಬೇಡಿ, ನೀವಿನ್ನು ಹೊರಡಿ. ನಾನು ದಶರಥ ಲಗ್ನವಾಗುವುದು ನಾನು ಏರ್ಪಾಡು ಮಾಡ್ತೀನಿ ಅಂತ ಹೇಳಿ ಬರ್ತಾ ಇದ್ದಾರೆ. ಯಾವ ಕಡೆ? ಕೋಶಲ ದೇಶಕ್ಕೆ ಬಂದನು ನಾರದ ದೇಶಗಿ ಹರಿಯನು. ಈಗನ ಕರುಣೆಯ ಮನದೊಳು ಬಗಿಸುತ್ತ, ಈಗನ ಕರುಣೆಯ ಮನದೊಳು ಬಗಿಸುತ್ತ ಬಂದನು ತಾನು ಕೋಶಲಕ್ಕೆ. ಸಂಬದರ ಶಿವ, ಸಂಬದರ ಶಿವ, ಸಂಬದರ ಕೋಶಲ ದೇಶ. ಅಯೋಧ್ಯೆಗೆ ಒಂದು ಅಂಗದೇಶ ಈ ಕೋಶಲ ದೇಶ. ಆ ಕೋಶಲ ದೇಶದ ಮಹಾರಾಜ ದರ್ಬಾರಿನಲ್ಲಿ ಆಸೀನನಾಗಿ ಕುಳಿತಿದ್ದಾನೆ. ಮಂತ್ರಿ, ಮಾಗದರು, ಸೇನಾಪತಿಗಳೆಲ್ಲ ನೆರೆದಿದ್ದಾರೆ. ಆ ದ್ವಾರಬಾಗಿ ನಿಂತುಕೊಂಡು ನಾರದರು, ಲಕ್ಷ್ಮೀ ರಮಣ ಗೋವಿಂದ. ನಾನು ನಾಡು ಆಗ್ತಾ ಇದೆ. ಹೋಗಿ ಕರ್ಕೊಂಡು ಸೇವಕರು ದಯಮಾಡಿಸಿ ಸ್ವಾಮಿ ಈ ಕಡೆ ಬನ್ನಿ, ಬನ್ನಿ ಈ ಕಡೆ ಬನ್ನಿ ಅಂದ್ರೆ ಉಚಿತವಾದ ಆಸನವನ್ನು ಕುಳ್ಳಿರಿಸಿದ್ದಾರೆ. ಯಾವ ಕೋಶಲಾದೇಶದ ಮಹಾರಾಜ ಕೇಳ್ತಾನೆ, ಸ್ವಾಮಿ ಎತ್ತಲಿಂದ ಬಂದಿರಿ, ಈ ಪಾಮನಿಂದ ತಮಗೇನಾಗಬೇಕು ದಯಮಾಡಿ ಅನುಗ್ರಹಿಸಿ. ಅಯ್ಯ ಮಹಾರಾಜ, ಭೂಲೋಕದಲ್ಲಿ ಅಂಗ ವಂಗ ಕಳಿಂಗ ಕಾಶ್ಮೀರ ಕುಂತಳ ಮಾಳವ ಸಿಂಧು ಸೌರಾಷ್ಟ್ರ ಗುಜರಾತ್ ಬರ್ಮ ನೇಪಾಳ ಜಪನಯುತ ದೇಶಗಳು ತಾನು ಹಾಗೆ ಈಗಿನ ವೈಭವವನ್ನು ಮುಂದೆ ನಾನು ಪ್ರಯಾಣ ಮಾಡುವಂತೆ ಈ ಮಾರ್ಗವಾಗಿ ಮುಂದೆ ಬಿಸಿಲು ಜಾಸ್ತಿ, ಬಿಸಿಲು ಬಾಯಾರಿಕೆ ಆಗ್ತಾ ಇದೆ, ಹಸಿವು ಕೂಡ ಬಾಧಿಸ್ತಾ ಇದೆ. ಅದಕ್ಕೋಸ್ಕರ ಈ ನಿನ್ನ ಪಟ್ಟಣವನ್ನು ಕಂಡು ನಾನು ಇಲ್ಲಿ ಬಂದೆ. ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ? ಭೋಜನವಾಗಬೇಕು, ಇಷ್ಟೇ ತಾನೇ. ಯಾರಲ್ಲಿ? ನಾನು ಮಹತ್ವ ಹೇಳ್ತಾ ಇದ್ದೆ, ಬೇಗ ಅಡಿಗೆ ಸಿದ್ಧವಾಗಲಿ. ಸೇವಕರು ಬಂದು ಹೇಳಿದಂತೆ, ಸ್ವಾಮಿ ಅಡಿಗೆಲ್ಲ ಸಿದ್ಧವಾಯಿತು, ಹೇಳಿ ಸ್ವಾಮಿ ಭೋಜನ ಮಾಡಿ. ಇವ್ರು ಕರ್ಮೇಲೆ ಒಬ್ಬರು ಊಟ ಮಾಡಬೇಕಾದ್ರೆ ಪತ್ತೆಲ್ಲ ಒಬ್ಬರು ಊಟ ನಿಂಗೆಲ್ಲ ಹೋಗೋಣ ಕೆಮ್ಮಣ್ಣ ನೀವು ಎದೋಡಿ ಅಕ್ಕಪಕ್ಕ ಇದ್ದವ್ರನ್ನೆಲ್ಲ ಹಾಕೊಂಡು ಸಾಲ ಕೊಡಿಸ್ಕೊಂಡು ನಮಗೆ ಏನು ಮಹಾರಾಜ ಮನೆ ಬೇಕಿತ್ತು, ಜೋರಾಗಿ ಆಗ್ತಿದ್ರು, ಏನು ಚಿಂತೆ ಇಲ್ಲ. ಊಟ ಕುಡಿದ್ರು
ಎಲ್ಲ ಅಡಿಗೆಯನ್ನು ತಂದು ಬಡಿಸಿದ್ದಾರೆ. ಇನ್ನೇನು ಊಟದವನ್ನು ಮಾಡಬೇಕು. ಆ ಮಹಾರಾಜನಿಗೆ ಎದುರು ಕೂತಿದ್ರು. ಗುರುಗಳ ಕಣ್ಣೊಳಗೆ ಕಂಬನಿಯ ಕರೆದ ಗುರು ಶುರುವಾಗಿಲ್ಲ. ನಾಲ್ಕು ಹಕ್ಕುಗಳು ಯಾರೆಲ್ಲ ಮಾಡೋದು ಸ್ವಲ್ಪ ಮಿಶ್ರಯ ಯಾಕೆ ಪಡ್ತಾ ಇದೆಯೋ? ಇಷ್ಟು ಜನ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ರು ಖರ್ಚಾಗೋಯ್ತು ಅಂತ ಹಾಗೇನಿಲ್ಲ ಸ್ವಾಮಿ. ನಿಮ್ಮಂಥ ಯತಿಗಳು ಋಷಿಗಳು ಮುನಿಗಳು ನನ್ನ ಈ ಅರಮನೆಗೆ ಬಂದದ್ದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತೆ ಹೇಳ್ತಾ ಇದೆಯಲ್ಲ, ಇದಕ್ಕೊಂದು ಕಾರಣ ಇದೆ. ಏನು ಕಾರಣ? ತಾಯಿ ಇಲ್ಲದ ಕಾಲ ತಪ್ಪಲಿಯ ಮಗಳಿಗಳು ತಾಯಿ ಇಲ್ಲದ ಕಾಲ ತಪ್ಪಲಿಯ ಮಗಳಿಗಳು ಲಗ್ನ ಮಾಡಲೇ ಇರಲು ಭಗ್ನ ಪಡುತ್ತಿಗೇನೋ ಸ್ವಾಮಿ. ಹದಿನಾರು ತುಂಬಿದ ಹರೆಯಾದ ಮಗಳು 16 ತುಂಬಿದ ಅರಮನೆಯೊಳಗಿರೆ ಹುಟ್ಟಿದ ಮನೆಗೆ ದೋಷ. ಅರಮನೆ ತಾಯಿ ಇಲ್ಲದ ಕಂದ ತಪ್ಪಲಿಯ ಮಗಳಿಗಳು ಲಗ್ನ ಮಾಡಲೇ ಇರಲು ಭಗ್ನ ಪಡುತ್ತಿಗೇನೋ ಸ್ವಾಮಿ. ತಾಯಿದೆ ಇರ್ತಕ್ಕಂಥ ತಪ್ಪಲಿ ಮಗಳೊಬ್ಬಳು ನನಗಿದ್ದಾಳೆ ಸ್ವಾಮಿ. ಅವಳ ವಯಸ್ಸಿನವರೆಲ್ಲ ಲಗ್ನವಾಗಿ ಆನಂದವಾಗಿ ಗಂಡನ ಮನೆ ಸೇರಿ ಮಕ್ಕಳನ್ನ ಪಡೆದುಕೊಂಡು ಸುಖ ಸಂಸಾರ ಮಾಡ್ತಾ ಇದ್ದಾರೆ. ಪಾಪಿಯಾದ ನಾನು ರಾಜನಾಗಿದ್ದರೂ ಕೂಡ ನನ್ನ ಮಗಳ ಸ್ವಯಂವರವನ್ನ ಅವಳ ಮದುವೆಯನ್ನು ಮಾಡೋದಕ್ಕೆ ನನ್ನ ಕೈಲಿ ಆಗಲಿಲ್ಲ. ಆ ಭಗವಂತ ಕೈಗಳ ಭಾಗ್ಯವನ್ನು ತಂದುಕೊಳ್ಳಲಿಲ್ಲ. ನಿಜ ಮಹಾರಾಜ, ಯಾವುದಕ್ಕೂ ಕೂಡ ಆ ಕಂಕಣ ಭಾಗ್ಯ ಬರಬೇಕು, ಗುರುವರ ಬರಬೇಕು. ಒಂದು ಮದುವೆ ಆಗಬೇಕಾಗಲಿ, ಒಂದು ಕಂಕಣ ಕಟ್ಟಿಸ್ಕೋಬೇಕಾಗಲಿ, ಅದು ಅಷ್ಟು ಸುಲಭವಲ್ಲ. ಅನಂತರ ಈಗೇನಾಗಿದೆಯಪ್ಪ, ಅಂತಹ ಮಗಳಿಗೆ ಲಗ್ನವಾಗಿಲ್ಲ ಸ್ವಾಮಿ. ನಿಮ್ಮಂಥವನ್ನ ಕರೆತಂದು ನನ್ನ ಮಗಳ ಲಗ್ನವಾಗಿದ್ದರೆ ಮುಂದಕ್ಕಿಟ್ಟು ಸಂತೋಷದಿಂದ ಕಣ್ತುಂಬಿಕೊಂಡು ಆನಂದ ಪಡ್ತಿದ್ದೆ. ಆ ಭಾಗ್ಯವನ್ನು ಭಗವಂತ ನನಗೆ ಕೊಡಲಿಲ್ವಲ್ಲ ಅಂತ ಒಂದು ಚಿಂತೆ ಆಯಿತು. ಅದಕ್ಕಾಗಿ ದುಃಖಪಟ್ಟೆ ವಿನಃ, ಅದಕ್ಕಾಗಿ ಕಣ್ಣೀರಾಕಿದೆ ವಿನಃ ನನ್ನ ಮನೆಯಲ್ಲಿ ಅನ್ನ ಖರ್ಚಾಯಿತು ಅಂತ ನೀವು ಊಟ ಮಾಡಿ ಬಾ. ನಿನಗೊಬ್ಬಳು ಮಗಳಿದ್ದಾಳ. ಹೌದು ಸ್ವಾಮಿ. ಹೆಸರು ಕೌಸಲ್ಯ. ಬಹಳ ಮುದ್ದಾರ ಹೆಸರು. ಯಾರು ಊಟ ಮಾಡಬೇಡಿ, ಸ್ವಲ್ಪ ನಿಲ್ಸ್ರಯ್ಯ, ನಿಧಾನ ಮಾಡಿ. ಎಲ್ಲ ಆಲೆ ಅಣ್ಣನ ಕೈ ಇಕ್ಕಿದ್ರು, ಹಪ್ಪಳ ಮುರಿದಿದ್ದ, ಉಪ್ಪಿನಕಾಯಿ ನೆಕ್ಕೊಂಡು ಮುರಿದ ಜಪ್ಪು ನಿಲ್ಸ್ಬಿಟ್ರಲ್ಲ. ಕಾಫಿ ಬೆಲೆ ನೀವು ಕುಡ್ಕೊಂಬಿಡಿ, ನೀವು ಕುಡ್ಕೊಂಬಿಡಿ ಸ್ವಾಮಿ. ಹಿಂದ್ಗಡೆ ಸ್ವಿಚ್ ನೋಡಿ, ಹಿಂದ್ಗಡೆ
ಸರ್ ನಿಮ್ಗೊಂಚೂರು ಕಾಫಿ ನಿಮ್ಗೆ ಕಾಫಿನಲ್ಲ ಕಾಫಿ ಇದ್ರೊಳಗೆ ಚುಚ್ಕೊಬೇಕು. ಲಿಂಗಪುರಕ್ಕೆ ನೋಡಿ ಆಫ್ ಆಯ್ತದ ಸರ್ ಅದು ಆಫ್ ಆಯ್ತಿಲ್ಲ ಬಿಡಿ ಇಲ್ಲ ಬಿಡಿ ಸರ್ ಇದನ್ನ ಅದ್ರೊಳಗೆ ಚುಚ್ಕೊಬೇಕು. ಇದನ್ನ ಚುಚ್ಕೊಂಡ್ರೆ ಆಯ್ತು ಬಿಡಿ ಸರ್ ಒಂಚೂರು ಕಾಫಿ ಸರ್ ಹಿಂದಕ್ಕೆ ಬಿಡಿ. ಇಷ್ಟೆಲ್ಲ ಬೇಡಿ ಅದು ಬಿಡಪ್ಪ ಅವ್ರು ಕುಡಿಯಲ್ಲ ಬಾಬು ನೀವು ಅದು ಇನ್ನೊಂದು ಗ್ಲಾಸ್ ಕುಡಿ ಹಂಗೆ ಆಫ್ ಆಯ್ತು ಮತ್ತೆ ಈ ಕಡೆ ಕೇಳಬೇಕು ಈ ಕಡೆ ಕೇಳಬೇಕು. ಅದು ನಾವು ಮೂರ್ನಾಲ್ಕು ಜನ ಅಂತ ಮೆಲ್ಗಂತೀವಿ ಇಲ್ಲ ಅದು ಅದೇ ಆಫ್ ಆಗಿದೆ ಆಮೇಲೆ ಹೇಳ್ಬೇಕು ನೀವೇ ಎಲ್ಲಿ ಕನಸಲ್ಲಿ ನೋಡ್ದಂಗೆ ಆಯ್ತಾ ನೀನು ಎಷ್ಟು ದಿನ ಆಯ್ತು ನೋಡಿ ಸಿಕ್ಕಿಲ್ಲ ನೀವು ಸಿಕ್ಕಿಲ್ಲ ನಮ್ಮ ವಾಯ್ಸ್ ನೋಡ್ಬಿಟ್ಟು